ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಹಲ್ಲೆಲೂಯ. ಎಲ್ಲರೂ ಸಂತೋಷವಾಗಿದ್ದೀರಾ? ಇನ್ನೊಂದ್ಸತಿ ಹೇಳೋಣ, ಹಲ್ಲೆಲೂಯ. ಕೀರ್ತನೆಯು ದಾವೀದನು ಬರೆದಿರುವ ಒಂದು ಕೀರ್ತನೆಯು. ಈ ಕೀರ್ತನೆ ಯಾವಾಗ ಬರೆಯಲ್ಪಟ್ಟಿದೆ ಅಂದ್ರೆ, ಮಂಜೂಸವನ್ನು, ಒಡಂಬಡಿಕೆ ಪೆಟ್ಟಿಗೆಯನ್ನು ಯೆರೂಸಲೇಮ್ ಒಳಗಡೆ ತಗೊಂಡು ಬರುವಾಗ, ಅದನ್ನು ಲೇವಿಯರು ತಗೊಂಡು ಬರುವಾಗ, ಒಳಗಡೆ ಬರ್ತಾ ಇರುವಾಗ ಈ ಒಂದು ಹಾಡನ್ನು ದಾವೀದನು ಹಾಡಿದ್ದಾನೆ. ನಮಗೆ 2 ಸಾಮುವೇಲಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆ ಮಂಜೂಸ ಪಟ್ಟಿಯನ್ನು ಅವರು ಒಳಗಡೆ ತರುತ್ತಾರೆ ಅಂತ ನೋಡ್ತೇವೆ. ಬಟ್ ಅದು ಜನರಲ್ ಆಗಿ ಇದನ್ನು ನಾವು ಇವತ್ತು ಒಂದು ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿ ಈ ಕೀರ್ತನೆಯನ್ನು ಓದಬೇಕು ಅಂತ ಆಸೆ ಪಡ್ತೀನಿ. ಹೆಂಗೆ ಅಂದ್ರೆ, ಅವರು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಆ ಪೆಟ್ಟಿಗೆಯನ್ನು, ಮಂಜೂಸವನ್ನು ಅವರು ತರುತ್ತಾ ಇದ್ದಾರೆ. ಆ ಬಾಗಿಲುಗಳು ಕ್ಲೋಸ್ ಆಗಿದೆ. ಯೆರೂಸಲೇಮಿನ ಬಾಗಿಲು, ಗೋಡೆಯಲ್ಲಿ ಆ ಬಾಗಿಲುಗಳು, ಗೇಟ್ ಕ್ಲೋಸ್ ಆಗಿದೆ. ಇವರು ಹೊರಗಡೆಯಿಂದ ಕರೀತಾರೆ. ಆವಾಗ ಆ ಬಾಗಿಲುಗಳಲ್ಲಿ ಇರುವ ಆ ಒಂದು ವಾಚ್ ಪೀಪಲ್, ಡೋರ್ ಕೀಪರ್ಸ್ ಅಂತ ಹೇಳ್ತಾರೆ ಅವರನ್ನು, ಅವರು ಅದನ್ನು ತೆರೆಯಬೇಕು. ತೆರೆಯುವಾಗ ಒಬ್ಬರು ಪ್ರಶ್ನೆ ಕೇಳ್ತಾರೆ, ಇನ್ನೊಬ್ಬರು ಉತ್ತರ ಕೊಡ್ತಾರೆ. ಆಯ್ತಾ? ಪಾಸ್ವರ್ಡ್ ಕೊಟ್ಟರೆ ಒಂದು ಓಪನ್ ಆಗುತ್ತಲ್ಲ, ನಾವು ಹೋಗಿ ಒಂದು ಪಾಸ್ವರ್ಡ್ ಕೊಡ್ತೀವಿ ATM ಸೆಂಟರ್ ಅಲ್ಲಿ, ಓಪನ್ ಆಗುತ್ತೆ. ಅದೇ ತರ ಇವರು ಒಂದು ಪಾಸ್ವರ್ಡ್ ಕೇಳ್ತಾರೆ. ಅದಕ್ಕೆ ಅವರು ಪಾಸ್ವರ್ಡ್ ಕೊಟ್ಟಾಗ ಆ ಗೇಟ್ಗಳು ಓಪನ್ ಆಗುತ್ತೆ, ಮಂಜೂಸ ಪಟ್ಟಿ ಒಳಗಡೆ ಬರುತ್ತದೆ. ಅದೇನ್ ಪಾಸ್ವರ್ಡ್? 8 ಇಲ್ಲ 10 ಪಾಸ್ವರ್ಡ್ ಇದೆ, ಉತ್ತರನೂ ಇದೆ. ಅದನ್ನು ಓದೋಣ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವನೇ, ಮಹಾಪ್ರಭಾವವುಳ್ಳ ಅರಸನು ಈತನೇ. ಹೊರಗಡೆಯಿಂದ ಅವ್ರು ಕೇಳ್ತಾರೆ, ಮಹಾಪ್ರಭಾವವುಳ್ಳ ಅರಸನು ಯಾರು ಅಂತ ಕೇಳಿದಾಗ ಏನು ಉತ್ತರ ಕೊಟ್ಟರು? ಫಸ್ಟ್ 8ರಲ್ಲಿ ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯು ಆಗಿರುವ ಯೆಹೋವ. ಮತ್ತೆ ಕೇಳಿದ್ರು, ಯುದ್ಧ ವೀರನಾಗಿರುವ ಯೆಹೋವ. ಈ ಕೀರ್ತನೆಯಲ್ಲಿ 10 ವಾಕ್ಯಗಳಿವೆ. ನಾನು ಹೇಳಿದ ಪ್ರಕಾರ ಈ ಮಂಜೂಸವನ್ನು ಹೊರಗಡೆ ತರುವಾಗ ಈ ಹಾಡನ್ನೇ ಆವಾಗ ಹಾಡ್ತಾ ಇರುವ ಹಾಡುಗಳನ್ನೇ ದಾವೀದನು ಕೀರ್ತನೆಗಳಾಗಿ ಬರೆದಿದ್ರು. ಸೊ ಹಂಗಾಗಿ ಈ ದೇವರು ಎಲ್ಲವನ್ನು ಉಂಟು ಮಾಡಿದ್ದಾರೆ. ಇವರ ಹತ್ರ ಯಾರು ಭಿನ್ನಹ ಮಾಡಬಹುದು? ಯಾರು ಭಿನ್ನಹಕ್ಕೆ ಸದೂತ್ರವನ್ನು ದಯಪಾಲಿಸುವರು? ಯಾರು ಸದೂತ್ರ ಸಿಗುವುದಕ್ಕೆ ಯೋಗ್ಯರು ಎಂಬುದನ್ನು ದಾವೀದನಲ್ಲಿ ನಮಗೆ ಬರೆದು ತೋರಿಸಿದ್ದಾರೆ. 24, 1-2 ವಾಕ್ಯದಲ್ಲಿ ನಮಗೆ ತುಂಬಾ ಸ್ಪಷ್ಟವಾಗಿ ದಾವೀದನು ಹೇಳ್ತಾನೆ, ಅವರು ಸರ್ವವನ್ನು ನಿಯಂತ್ರಿಸಿರುವ, ಎಲ್ಲದಕ್ಕೂ ಅಧಿಕಾರಿಯಾಗಿರುವ ದೇವರು ಎಂಬುದನ್ನು 1-2 ವಾಕ್ಯದಲ್ಲಿ ನಮಗೆ ತೋರಿಸುತ್ತದೆ. ನಾವು ಓದಿರಿ. ಯಾರದು? ಭೂಮಿಯು ಅದರಲ್ಲಿರುವ ಸಮಸ್ತವು. ನಾವು ಅನೇಕ ಮಾರ್ಗಗಳನ್ನು ಇಟ್ಕೋಬಹುದು, ದೇವರನ್ನು ಇಟ್ಕೋಬಹುದು, ಅದು ಹಿಂಗೆ ಅದು ಹಂಗೆ ಅಂತ ಹೇಳ್ಬೋದು, ಇದು ದೇವರ ಅನ್ಬೋದು, ಅಚಾನಕಿ ಕಪ್ಪನ ದೇವರ ಅಂತ ಹೇಳ್ಬೋದು, ಏನ್ ಬೇಕಾದ್ರೆ ಹೇಳ್ಕೋಬಹುದು. ಆದ್ರೆ ಸತ್ಯವನ್ನು ಬದಲಾಯಿಸಕ್ಕೆ ಆಗೋದಿಲ್ಲ. ಆತನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದಾರೆ. ಅದನ್ನು ಯಾರು ಬದಲಾಯಿಸಕ್ಕಾಗೋದಿಲ್ಲ. ಸೊ ಹಂಗಾಗಿ 1-2 ವಾಕ್ಯದಲ್ಲಿ ಸ್ಪಷ್ಟವಾಗಿ ದಾವೀದನು ತನ್ನ ಜೀವನದಲ್ಲಿ ಅನುಭವಿಸಿರುವ ಆ ಒಂದು ಅಧಿಕಾರವುಳ್ಳ ನಾಮವನ್ನು ಅಲ್ಲಿ ಹೇಳ್ತಾರೆ. ಜೋರಾಗಿ ಓದಿರಿ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಗಳು ಆತನದೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು. ಆತನೇ ಅಸ್ತಿವಾರವನ್ನು ಎಲ್ಲಿ ಹಾಕಿದ್ದಾರೆ? ಸಾಗರದ ಮೇಲೆ ಹಾಕಿದ್ದಾರೆ. ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ನೀವು ನೋಡಿದ್ರಿ, ಜಲರಾಶಿಗಳ ಮೇಲೆ, ಸಾಗರ ಮೇಲೆ ಯಾರಿಗೆ ಅಧಿಕಾರ ಉಂಟು? ಯಾರಿಗೆ ಉಂಟು? ಸೃಷ್ಟಿ ಮಾಡಿರುವ, ಜೀವಿಸುತ್ತಾ ಇರುವ ದೇವರಿಗೆ ಮಾತ್ರ ಆ ಅಧಿಕಾರ ಕೊಡಲ್ಪಟ್ಟಿದೆ. ಆ ಅಧಿಕಾರ ಉಂಟು. ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ ಆವಾಗ, ಟೈಟಾನಿಕ್ ಅಂತ ಒಂದು ಶಿಪ್ ಅನ್ನು ಮಾಡಿಕೊಂಡು ಇದು ಮುಳುಗಿ ಹೋಗೋದೇ ಇಲ್ಲ, ಇದರಲ್ಲಿರುವ ಟೆಕ್ನಾಲಜಿ ಅಷ್ಟೊಂದಿದೆ, ಅದನ್ನು ಹಂಗೆ ಮಾಡಿದೀವಿ, ಯಾವಾಗಲೂ ಮುಳುಗಿ ಹೋಗಲ್ಲ ಅಂತ ಹೇಳಿ ಅವನು ಅಷ್ಟೆಲ್ಲ ಬಿಲ್ಟಪ್ ಕೊಟ್ಟು ಕರ್ಕೊಂಡು ಹೋದ. ಆದ್ರೆ ಅರ್ಧ ದಾರಿಯಲ್ಲಿ ಮುಳುಗಿ ಹೋಗುತ್ತೆ. ಸಾಗರದ ಮೇಲೆ ಅಧಿಕಾರವುಳ್ಳ ದೇವರನ್ನು ನಂಬಿ ಹೋಗುವ ನಮ್ಮ ಜೀವನದಲ್ಲಿ ನಾವು ಮುಳುಗಿ ಹೋಗೋದೇ ಇಲ್ಲ. ಹಲ್ಲೆಲೂಯ. ಸಮುದ್ರವನ್ನು, ಸಾಗರವನ್ನು, ಜಲರಾಶಿಗಳ ಮೇಲೆ ಅಧಿಕಾರವುಳ್ಳ ನಮ್ಮ ದೇವರ ನಾಮ. ಹಲ್ಲೆಲೂಯ. ಅದಕ್ಕೆ ಹಾಡಿದೀವಿ, ಸರ್ವ ಜನರೆಲ್ಲರೂ ಅಡ್ಡಬಿದ್ದು ಆರಾಧನೆ ಮಾಡುವ ನಾಮ ನಮ್ಮ ದೇವರ ನಾಮ. ಆದ್ರಿಂದ ಇಲ್ಲಿ ಅವ್ರು ಹೇಳ್ತಾನೆ. ಆಮೇಲೆ ನೀವು 3-6 ಇದು ನಾವು ತುಂಬಾ ಅಂಡರ್ಲೈನ್ ಮಾಡಿ ಇಟ್ಕೋಬೇಕಾಗಿರುವ ವಾಕ್ಯಗಳು. ಯಾರು
ಅವರ ಆಶೀರ್ವಾದವನ್ನು ಹೊಂದಿಕೊಳ್ಳುವರು. ಕೆಲವ ಕಾರ್ಯಗಳನ್ನು ಅಲ್ಲಿ ನಮಗೆ ಸ್ಪಷ್ಟವಾಗಿ ದಾವೀದನು ಹೇಳ್ತಾನೆ. ಯಾಕೆಂದ್ರೆ ತನ್ನ ಜೀವನದಲ್ಲಿ ಒಂದು ವಿಷಯ ನಾನು ಅರ್ಥ ಮಾಡಿಕೊಂಡದೇನಂದ್ರೆ, ಅನುಭವಿಸದೆ ನಾವು ಏನು ಸಾಕ್ಷಿಯಾಗಿ ಬರೆಯಕ್ಕಾಗೋದಿಲ್ಲ. ತನ್ನ ಜೀವನದಲ್ಲಿ ಅವನು ತಪ್ಪು ಮಾಡಿ ಬಿದ್ದು ಎದ್ದು ಯಾರು ದೇವರ ಸಮ್ಮುಖಕ್ಕೆ ಹೋಗೋದಕ್ಕೆ ಯೋಗ್ಯರು ಅಂತ ಕಂಡುಹಿಡಿದುಕೊಂಡು ಅರ್ಥ ಮಾಡಿಕೊಂಡು ತಿಳಿವಳಿಕೆ ಹೊಂದಿಕೊಂಡು ಈ ಒಂದು ಕೀರ್ತನೆಯನ್ನು ಬರೆದಿದ್ದಾನೆ. ಸೊ ಹಂಗಾಗಿ ಅವನು ಈ ತರ ಇಲ್ಲದೆ ಇರುವಾಗ ಅವನ ಪ್ರಾರ್ಥನೆಗಳನ್ನು ದೇವರು ಲಾಲಿಸಲಿಲ್ಲ, ಕಷ್ಟಪಟ್ಟ. ಆದ್ರೆ ಅವನು ಈ ತರ ಬದುಕಿದಾಗ ಅವನು ಕೇಳುವುದೆಲ್ಲ ದೇವರು ಕೊಟ್ಟು ಆಶೀರ್ವದಿಸಿದ್ರು. ಆ ವ್ಯತ್ಯಾಸವನ್ನು ನೋಡಿದ ಮೇಲೆ ಇವರಿಗೆ ಆಶೀರ್ವಾದಗಳು ಸಿಗುತ್ತೆ. ಹಿಂಗೆ ಬದುಕಿಲ್ಲ ಅಂದ್ರೆ ಆಶೀರ್ವಾದಗಳು ಸಿಗುವುದಿಲ್ಲ ಎಂಬುದನ್ನು ನಮಗೆ ಸ್ಪಷ್ಟವಾಗಿ ಪವಿತ್ರಾತ್ಮನ ಮೂಲಕ ಇದನ್ನು ಬರೆಯಲ್ಪಟ್ಟಿದೆ. ಸೊ ಹಂಗಾಗಿ 4 ಕ್ವಾಲಿಟೀಸ್ ಕೊಟ್ಟಿದ್ದಾರೆ. ಈ 4 ಕಾರ್ಯಗಳು ಇದ್ರೆ ನಿಮ್ಮ ದೇವರು ನಿಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡುವರು. ಇವುಗಳಿಲ್ಲ ಅಂದ್ರೆ ನೀವು ಪ್ರಾರ್ಥನೆಗೆ ಉತ್ತರ ತಗೊಳ್ಳೋದಕ್ಕೆ ಯೋಗ್ಯರಿಲ್ಲ ಎಂಬುದನ್ನು ಅಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. 3 ರಿಂದ 6 ನೋಡೋಣ. ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಇನ್ನೊಂದ್ಸತಿ ಓದಮ್ಮ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ. ನೋಡ್ಕೊಳ್ಳಿ, ಪಾಯಿಂಟ್ ನಂಬರ್ 1. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಪ್ರಮಾಣ ಮಾಡದೆ. ಏನು? ಮೋಸ ಪ್ರಮಾಣ ಮಾಡದೆ. ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ. ಶುದ್ಧ ಹಸ್ತವು ನಿರ್ಮಲ ಮನಸ್ಸಿರಬೇಕು. ಶುದ್ಧ ಹಸ್ತವು ಅಂತ ನಾವು ನೋಡುವಾಗ ನಮ್ಮ ಕೈಗಳು ಶುದ್ಧವಾಗಿರ್ಬೇಕು. ನಾವು ಕೈಗಳನ್ನು ತಪ್ಪು ಕೆಲಸಕ್ಕೆ, ಕೆಟ್ಟ ಕೆಲಸಕ್ಕೆ ಉಪಯೋಗಿಸಬಾರದು ಎಂಬುದಾಗಿ ದೇವರು ಹೇಳಿದರು. ಯಾವುದೇ ಕಾರ್ಯದಲ್ಲಿ ನಮ್ಮ ಕೈಯನ್ನು ನಾವು ಇನ್ನೊಬ್ಬರನ್ನು ಆಶೀರ್ವದಿಸಲಿಕ್ಕೆ ನಾವು ಸೇವಕರು ಉಪಯೋಗಿಸ್ತೀವಿ. ನೀವು ಇನ್ನೊಬ್ಬರನ್ನು ದೇವರ ಕಡೆ ನಡೆಸೋದಕ್ಕೆ, ನಿಮ್ಮ ಮಕ್ಕಳನ್ನು ಏನ್ ಮಾಡೋದಕ್ಕೆ, ಸಂತೈಸುವಿಕೆ ಕೊಡುವುದಕ್ಕೆ, ಅವರಿಗೆ ಪ್ರೀತಿ ತೋರಿಸೋದಕ್ಕೆ, ಅವ್ರ ತಲೆ ಮೇಲೆ ಕೈ ಹಾಕಿ ಅವ್ರ ಮೇಲಿರುವ ಪ್ರೀತಿಯನ್ನು ತೋರಿಸೋದಕ್ಕೆ, ಹೆಂಡತಿಗಳು ಗಂಡರು ತನ್ನ ಗಂಡನಿಗೂ ಹೆಂಡತಿಗೂ ಅಡಿಗೆ ಮಾಡಿ ಪ್ರೀತಿಯಿಂದ ಆ ಪ್ರೀತಿಯನ್ನು ತೋರಿಸೋದಕ್ಕೆ ಕೈಗಳನ್ನು ಉಪಯೋಗಿಸಿರಿ. ಹೋಟೆಲ್ ಕೈಗಳನ್ನು ಉಪಯೋಗಿಸಿ ಮನೆ ಬೋರ್ ಆಗುತ್ತಾ ಇರುತ್ತೆ. ಸೊ ಹಂಗಾಗಿ ನಮ್ಮ ಕೈಗಳನ್ನು ನಾವು ಉಪಯೋಗಿಸಿ ಆ ಒಂದು ಅಡಿಗೆ ಮಾಡಿ ಕೊಡುವುದು, ಪ್ರೀತಿಯನ್ನು ತೋರಿಸೋದು. ಒಬ್ಬರು ನೋವಿಂದ ಬರುವಾಗ, ನಮ್ಮ ಜೊತೆ ಇರೋರು ಫ್ರೆಂಡ್ಸು, ಗಂಡನು ಹೆಂಡತಿ ನೋವಿಂದ ಬರುವಾಗ ತಲೆಯನ್ನು ನಾವು ಹಂಗೆ ಸುರಿದು ಅವರನ್ನು ಏನ್ ಮಾಡಬೇಕು, ಒಂದು ಪ್ರೀತಿಯನ್ನು ತೋರಿಸುವ ರೀತಿಯಲ್ಲಿ ಆಯ್ತಾ ನಾವು ಹಂಗೆ ಕೈಗಳನ್ನು ಯೂಸ್ ಮಾಡ್ಬೋದು. ವಾಕ್ಯ ಓದೋದಕ್ಕೆ ಬೈಬಲನ್ನು ಇಟ್ಕೊಂಡು ವಾಕ್ಯ ಓದೋದಕ್ಕೆ ಕೈಯನ್ನು ಯೂಸ್ ಮಾಡಬಹುದು. ಇನ್ನೊಬ್ಬರನ್ನು ಒಡೆಯೋದಕ್ಕೂ ತಪ್ಪು ಕೆಲಸ ಮಾಡೋದಕ್ಕೂ ಕೈಗಳನ್ನು ಏನ್ ಮಾಡಬಾರ್ದು, ಉಪಯೋಗಿಸಬಾರದು. ನಿಮ್ಮ ಶರೀರ ದೇವರ ಆಲಯ ಅಂದ್ರೆ ಶರೀರದಲ್ಲಿ ಇರುವ ಪ್ರತಿಯೊಂದು ಭಾಗವೂ ದೇವರ ಆಲಯವಾಗಿದೆ. ಆ ಕೈಗಳನ್ನು ನಾವು ಶುದ್ಧವಾಗಿ ಉಪಯೋಗಿಸಬೇಕು. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಅಯೋಗ್ಯ, ಪ್ಲೀಸ್ ಅಂಡರ್ಲೈನ್ ಮಾಡಿಕೊಳ್ಳಿ, ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿರ್ಬೇಕು. ಈ 4 ವಿಷಯದಲ್ಲಿ ಇಂಥವರಿಗೆ ದೇವರು ಸದುತ್ತರ ಕೊಡುತ್ತಾರೆ. ಹಲ್ಲೆಲೂಯಾ. ಇಂಥವರು ಪ್ರಾರ್ಥನೆ ಮಾಡುವಾಗ ಇವರು ನೀತಿವಂತರು ಎಂದು ಎನ್ನಿಸಲ್ಪಟ್ಟು ಇವರ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ದಯಪಾಲಿಸುತ್ತಾರೆ ಅಂತ ನೋಡ್ತೇವೆ. ಒಡಂಬಡಿಕೆ ಪೆಟ್ಟಿಗೆ ಎಂಬುದೇನು? ದೇವರ ಸಮ್ಮುಖ. ಫಸ್ಟ್ ಅವರು ಗೂಡಾರದಲ್ಲಿ ಇಡ್ತಿದ್ರು, ಯಾಕೆಂದ್ರೆ ಆಲಯ ಕಟ್ಟಿರ್ಲಿಲ್ಲ. ಆಮೇಲೆ ಅವರು ಸಾಲೋಮೋನ ಆಲಯ ಕಟ್ಟಿದ ಮೇಲೆ ಆ ಆಲಯದ ಒಳಗಡೆ ಆ ಮಂಜೂಷ ಒಡಂಬಡಿಕೆ ಪೆಟ್ಟಿಯನ್ನು ಇಟ್ಟಿದ್ರು. ಇವಾಗ ಒಡಂಬಡಿಕೆ ಪೆಟ್ಟಿ ಎಲ್ಲಿದೆ? ಮಂಜೂಷ ಎಲ್ಲಿದೆ? ಎಲ್ಲಿ? ನಮ್ಮ ಹೃದಯ ದೇವರ ಆಲಯ, ಅವರ ಸಮ್ಮುಖ ಎಲ್ಲಿದೋ ಅದೇ ಒಡಂಬಡಿಕೆ ಪೆಟ್ಟಿ. ನಮ್ಮೊಂದಿಗೆ ದೇವರು ಒಡಂಬಡಿಕೆ ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಪ್ರಾರ್ಥನೆಗೆ ಸದುತ್ತರ ಕೊಡ್ತಾರೆ ದೇವರು. ನಾನ್ ನಿಮ್ಮ ದೇವರು, ನೀವು ನಮ್ಮ ಮಕ್ಕಳು ಅಂತ ಹೇಳಿ ಪ್ರಾರ್ಥನೆಗೆ ಸದುತ್ತರ ಕೊಟ್ಟಕ್ಕೆ ಅಸ್ತಿವಾರ ಏನು ಗೊತ್ತಾ? ಇಸ್ರೇಲ್ ಜನರ ಜೊತೆ ದೇವರು ಮಾಡಿಕೊಂಡಿರುವ ಒಡಂಬಡಿಕೆ. ಹಲ್ಲೆಲೂಯಾ. ಒಡಂಬಡಿಕೆ, ಅದನ್ನೇ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ. ಆ ಒಡಂಬಡಿಕೆ ಪೆಟ್ಟಿಗೆ ಎಂಬುದು, ಮಂಜೂಷ ಎಂಬುದು ದೇವರು ನಮ್ಮೊಂದಿಗೆ ಮಾಡಿರುವ ಒಂದು ಒಪ್ಪಂದ, ಒಂದು ವಾಟ್ ಇಸ್ ದಟ್, ಅಗ್ರಿಮೆಂಟ್, ಒಡಂಬಡಿಕೆ. ಏನು ಒಡಂಬಡಿಕೆ? ನೀವು ನನ್ನ ಮಕ್ಕಳು, ನಾನು ನಿಮ್ಮ ದೇವರು. ಈ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ.
ಇದು ನಮ್ಮ ಹೃದಯದಲ್ಲಿ ದೇವರ ಆಲಯ ಇರೋದ್ರಿಂದ ಮಂಜೂಸ ಒಡಂಬಡಿಕೆ ಪೆಟ್ಟಿಗೆ ಎಲ್ಲಿದೆ? ಒಳಗಡೆ. ಆದ್ರಿಂದ ನಾವು ಮೀರಿ ನಡೆಯಬಾರದು. ದೇವರು ವಾಗ್ದಾನವನ್ನು ಪೂರೈಸುತ್ತಾರೆ. ನಾವು ಮೀರಿ ನಡೆದರೆ ಅವರು ವಾಗ್ದಾನವನ್ನು ಪೂರೈಸುವುದಿಲ್ಲ. ಹಂಗಾಗಿ 7ರಿಂದ 10ವರೆಗೂ ಇನ್ನೊಂದ್ಸತಿ ಹೊರಗಡೆಯಿಂದ ಅವ್ರು ಹೇಳ್ತಾರೆ, ಬಾಗಿಲುಗಳನ್ನು ತೆರೆಯಿರಿ, ಯಾಕೆಂದ್ರೆ ದೇವರ ಸಮ್ಮುಖ ಒಳಗೆ ಬರ್ತಾ ಇದೆ. ಯಾರು ಮಹಿಮೆ ರಾಜ? ಅವರು ಸರ್ವಶಕ್ತನೂ ಪರಾಕ್ರಮಶಾಲಿಯೂ ಆಗಿದ್ದಾರೆ ಅಂತ ಅವ್ರು ಹೇಳುವಾಗ ಆ ಮಂಜೂಸ ಪೆಟ್ಟಿಗೆಯನ್ನು ಒಳಗಡೆ ತರುತ್ತಾ ದಾವೀದನು ಹಾಡುತ್ತಾ ನಲಿಯುತ್ತಾ ಅವನು ಕೊಂಡಾಡುತ್ತಾ ಆ ಒಂದು ಸಮ್ಮುಖ ಜೊತೆ ಒಳಗಡೆ ಬಂದು 7ರಿಂದ 10ವರೆಗೆ ಇನ್ನೊಂದ್ಸತಿ ಓದಿ ಮುಗಿಸೋಣ. ಪುರಾತನವಾದ ಕದಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ. ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವನೇ, ಈ ಮಹಾಪ್ರಭಾವವುಳ್ಳ ಅರಸನು ಈತನೇ. ಹಲ್ಲೆಲೂಯಾ. ಮಹಾಪ್ರಭಾವವುಳ್ಳ ಅರಸನು ನಿಮ್ಮ ಜೀವನದಲ್ಲಿ ವಾಸವಾಗಿದ್ದಾರಾ? ಹಲ್ಲೆಲೂಯಾ. ನೀವು ನಿಮ್ಮ ಹೃದಯ ಬಾಗಿಲನ್ನು ತೆರೆದು ಅವರನ್ನು ಒಳಗಡೆ ಪ್ರವೇಶ ಮಾಡಕ್ಕೆ ನೀವು ನಿಮ್ಮನ್ನು ಒಪ್ಪಿಸಿಕೊಟ್ಟಿದ್ದೀರಾ? ಹಂಗಾಗಿ ಒಪ್ಪಿಸಿಕೊಟ್ಟಿದ್ರೆ ನೀವು ಶುದ್ಧ ಮನಸ್ಸುಳ್ಳವರಾಗಿ, ಶುದ್ಧ ಕರಗಳುಳ್ಳವರಾಗಿ, ನಿರ್ಮಲ ಮನಸ್ಸುಳ್ಳವರಾಗಿ, ನೀವು ತಪ್ಪು ಪ್ರಮಾಣ ಮಾಡದೆ ದೇವರಿಗೆ ಮೆಚ್ಚುಗೆಯಾಗಿ ನಡೆದರೆ ನೀವು ಕರೆಯುವಾಗ ಆತನು ನಿಮಗೆ ಸದುತ್ತರ ಕೊಡುವರು. ಹಲ್ಲೆಲೂಯಾ. ನಿಮ್ಮ ಬಿನ್ನಗಕ್ಕೆ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ದಯಪಾಲಿಸುವರು. ನೀವು ಈ ಕಾರ್ಯಗಳನ್ನು ಮಾಡದೆ ನಿಮ್ಮ ಇಷ್ಟ ಪ್ರಕಾರ ಇದ್ರೆ ನೀವು ಎಷ್ಟು ಕೂಗಿದ್ರು ಎಷ್ಟು ಕರೆದ್ರು ನಾನು ಕಾಯ್ತಿರುವೆ ಅಂದ್ರೂ ನೀವು ಕಾಯ್ತಾ ಇರಬೇಕು. ಸದೋತ್ರ ಸಿಗಲ್ಲ. ಸದೋತ್ರ ಸಿಗಬೇಕಾದ್ರೆ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳಿರಿ, ನಾವು ನಮ್ಮನ್ನು ಬದಲಾಯಿಸಿಕೊಳ್ಳೋಣ. ನಾವು ಶುದ್ಧ ಮನಸ್ಸುಳ್ಳವರಾಗಿ, ಶುದ್ಧ ಕರಗಳುಳ್ಳವರಾಗಿ ನಾವು ಏನ್ ಮಾಡಬೇಕು? ಸುಳ್ಳು ಪ್ರಮಾಣ ಮಾಡದೆ ದೇವರಿಗೆ ಭಯಭಕ್ತಿಯಿಂದ ಈ ಸೇನಾಧೀಶ್ವರನಾದ ಯೆಹೋವನಿಗೆ, ಪವಿತ್ರನ ಪರಿಶುದ್ಧನಾಗಿರುವ ಈ ಯೆಹೋವನ ಮಕ್ಕಳಾಗಿ ನಾವು ಬದುಕಿ ತೋರಿಸೋಣ. ಆವಾಗ ತಂದೆಯಾಗಿ ದೇವರಾಗಿ ಅವರು ಮಾಡಬೇಕಾಗಿರುವ ವಾಗ್ದಾನಗಳನ್ನು, ಅವರು ಮಾಡಬೇಕಾಗಿರುವ ಆಶೀರ್ವಾದಗಳನ್ನು ನಮಗೆ ಖಂಡಿತವಾಗಿ ಮಾಡಿ ಪೂರೈಸಿ ನಿಮ್ಮ ತಲೆಯನ್ನು ಎತ್ತಿ ನಿಲ್ಲುವಂಗೆ ಮಾಡುವರು. ನೀವು ಕಾಯ್ತಿರೋದು ವ್ಯರ್ಥವಾಗಿ ಯಾವಾಗ ಹೋಗಲ್ಲ. ನೀವು ಹಿಂಗೆ ಬದುಕಿದ್ರೆ ನೀವು ಕಾಯ್ತಾ ಇರೋದು ವ್ಯರ್ಥವಾಗಿ ಹೋಗೋದಿಲ್ಲ. ನಿಮ್ಮ ನಂಬಿಕೆ ನಿಶ್ಚಯವಾಗಿ ದೇವರು ಏನ್ ಮಾಡ್ತಾರೆ? ಅಂತ್ಯ ಉಂಟು. ನಿಮ್ಮ ನಂಬಿಕೆ ವ್ಯರ್ಥವಾಗಿ ಹೋಗೋದಿಲ್ಲ. ದೇವರಲ್ಲಿ ಈ ಕೀರ್ತನೆ ಭಾಗ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಪರಿಶುದ್ಧ ತಂದೆಯೇ, ಸುಂದರವಾದ ಅಪ್ಪ ವಾಕ್ಯದ ಮುಖಾಂತರ ನೀವು ಮಾತನಾಡೋದಕ್ಕೆ ಬೇಕಾಗಿ ಸ್ತೋತ್ರ ಅಪ್ಪ. ಯಾರು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವರಾಗಿದ್ದಾನೋ ಅವನೇ ದೇವರ ಕಡೆಯಿಂದ ಶುಭವನ್ನು ಹೊಂದುವನು, ದೇವರ ಪ್ರಸನ್ನತೆಯಲ್ಲಿ ತಂಗಿರುವನು, ವಾಸವಾಗಿರುವನು ಎಂದು ನೀವು ಹೇಳಿದಿರಪ್ಪ. ಆ ರೀತಿಯಲ್ಲಿ ನಾವು ಬದುಕಿ ನಿಮ್ಮ ಪಾದದಲ್ಲಿ ಅಪ್ಪ ನಾವು ಎಲ್ಲ ಆಶೀರ್ವಾದವನ್ನು ಪ್ರಾರ್ಥನೆ ಮುಖಾಂತರ ಪಡೆದುಕೊಳ್ಳೋ ಕೃಪೆಯನ್ನು ಕೊಡಿರಿ. ನಿಮ್ಮ ನಾಮವನ್ನು ಮಹಿಮೆಪಡಿಸೋದಕ್ಕೆ ನಾವು ಬದುಕೋದಕ್ಕೆ ಕೃಪೆಯನ್ನು ನೀಡಬೇಕು ಎಂದು ಪ್ರಾರ್ಥಿಸ್ತೇನೆ. ನಿಮಗೆ ಮಾಡೋಕ್ಕೆ ಶಕ್ತರಾಗಿರುವುದಕ್ಕಾಗಿಸುವುದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿ ತಂದೆ. ಆಮೇನ್.